ಮುಳಬಾಗಿಲು ತಾಲೂಕಿನ ಕನಕ ನೌಕರ ಕ್ಷೇಮಾಭಿವೃದ್ಧಿ ಸಂಘ ವತಿಯಿಂದ ಹಾಲುಮತ ಕುರುಬರ ಸಮುದಾಯದ ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮಕ್ಕೆ ತಾಲೂಕಿನ ಎಲ್ಲಾ ಕುರುಬ ಸಮುದಾಯದ ವಿದ್ಯಾರ್ಥಿಗಳು ಮತ್ತು ಪೋಷಕರು ಹಾಗೂ ಕನಕ ನೌಕರ ಕ್ಷೇಮಾಭಿವೃದ್ಧಿ ಪದಾಧಿಕಾರಿಗಳು, ಹಿರಿಯರು, ಕಿರಿಯರು ಹಾಗೂ ಕುರುಬ ಸಮುದಾಯದ ಮುಖಂಡರು ಪಾಲ್ಗೊಂಡಿದ್ದರು. ಈ ಒಂದು ಕಾರ್ಯಕ್ರಮಕ್ಕೆ ನೂರಾರು ವಿದ್ಯಾರ್ಥಿಗಳು ಹಾಗೂ ಸಮುದಾಯದ ಎಲ್ಲಾ ವಿದ್ಯಾರ್ಥಿಗಳ ಪೋಷಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಡೆಯಿತು. ತದನಂತರ ಕುರುಬ ಸಮುದಾಯದ ಅನೇಕ ಮುಖಂಡರು ಸಮುದಾಯದ ಬಗ್ಗೆ ಮಾತನಾಡಿದರು ಹಾಗೂ ಕುರುಬ ಸಮುದಾಯದ ಮಕ್ಕಳು ಜೀವನದ ಬಗ್ಗೆ ಮನಮುಟ್ಟುವಂತೆ ಹಲವಾರು ಮುಖಂಡರು ಹೇಳಿದರು. ತದನಂತರ ಕುರುಬ ಸಮುದಾಯದ ವಿದ್ಯಾರ್ಥಿನಿಯರು ಸಾಲು ಸಾಲಾಗಿ ಬಂದು ಪ್ರತಿಭಾ ಪುರಸ್ಕಾರವನ್ನು ಸ್ವೀಕರಿಸಿದ್ದರು. ಪ್ರತಿಭಾ ಪುರಸ್ಕಾರ ಜೊತೆಗೆ ಕನಕದಾಸರ ಭಾವಚಿತ್ರವನ್ನು ಮತ್ತು ನಗದು ರೂಪದ ಹಣವನ್ನು, ಅದರ ಜೊತೆಗೆ ಪ್ರಶಸ್ತಿ ಪತ್ರವನ್ನು ವಿದ್ಯಾರ್ಥಿಗಳಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ನೀಡಲಾಯಿತು. ಪೋಷಕರು ಮತ್ತು ವಿದ್ಯಾರ್ಥಿಗಳು ಹಾಗೂ ಮುಖಂಡರು ಬಹಳ ಸಂತೋಷದಿಂದ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದರು. ನಮ್ಮ ಸಂಘದ ವತಿಯಿಂದ ಅಲ್ಪ ಸೇವೆಯನ್ನು ಸ್ವೀಕರಿಸಿದ್ದಕ್ಕೆ ಮತ್ತೊಮ್ಮೆ ನಿಮ್ಗೆ ಎಲ್ರಿಗೂ ಧನ್ಯವಾದಗಳು. ಅದೇ ರೀತಿಯಾಗಿ ಆ ಮಕ್ಕಳ ಪೋಷಕರಿಗೂ ಕೂಡ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮವನ್ನ ನಮ್ಮ ಸಮುದಾಯದ ಮಕ್ಕಳಿಗೆ ನಮ್ಮ ಎಲ್ಲ ನೌಕರರ ಸಂಘದ ವತಿಯಿಂದ ಒಂದು ಅಳಿಲು ಸೇವೆಯನ್ನು ನಾವು ಪ್ರತಿ ಸಾರಿ ಹೇಳ್ತಾ ಇರ್ತೀವಿ. ನಮ್ಮದು ಬರೀ ಅಳಿಲು ಸೇವೆ ಮಾತ್ರ. ನೀವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಕಷ್ಟಪಟ್ಟು ಓದಿ ಒಳ್ಳೆಯ ಅಧಿಕಾರಿಗಳಾಗಿ ನಿಮ್ಮ ತಂದೆ ತಾಯಿಗಳಿಗೆ ಗೌರವವನ್ನು ಕೊಡುವಂತ ಕೆಲಸವನ್ನ ನೀವೆಲ್ಲರೂ ಕೂಡ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡೆ ನಾವು ಈ ಕಾರ್ಯಕ್ರಮ ಮಾಡ್ತಾ ಇರೋದು. ಅದೇ ರೀತಿಯಾಗಿ ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಮ್ಮ ಎಲ್ಲ ದಾನಿಗಳು ಏನು ನಮ್ಮ ಸಂಘಕ್ಕೆ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೂ ಕೂಡ ನಾನು ಮೊದಲನೇದಾಗಿ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಸಾರ್ ನಿಮ್ಮೊಂದಿಗೆ ನಾವಿದ್ದೀವಿ, ನಮ್ಮ ಸಮಾಜದ ಮಕ್ಕಳಿಗೆ ಇಷ್ಟು ಮಾತ್ರ ಮಾಡ್ತಾ ಇದ್ದೀರಿ ನೀವು ಅಂತ ನಮ್ಮ ಬೆಂತಟ್ಟುವುದರಿಂದ ನಾವು ಇವತ್ತು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇಂತಹ ಕಾರ್ಯಕ್ರಮದಲ್ಲಿ ನಮಗೆ ಅಧಿಕಾರಿಗಳಾಗಿ ಅಥವಾ ನಮ್ಮ ಆಹ್ವಾನವನ್ನು ಮನ್ನಿಸಿ ಎಲ್ಲ ವಿವಿಧ ಜಾಗಗಳಿಂದ ಬಂದು ನಮ್ಮೊಂದಿಗೆ ಇದ್ದು ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ನಮ್ಮ ಕನಕ ನೌಕರ ಮುಳಬಾಗಿಲು ವತಿಯಿಂದ ಅವರಿಗೆ ನಾನು ತುಂಬಾ ಹೃದಯದ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಾಗಿ ನಮ್ಮ ವರ್ಷವೂ ಕೂಡ ನಮ್ಮ ಮಾಧ್ಯಮ ಮಿತ್ರರು ನಾವು ನಡೆಸ್ತಕ್ಕಂಥ ಕಾರ್ಯಕ್ರಮವನ್ನ, ನಾವು ಮಾಡ್ತಕ್ಕಂಥ ಅಳಿಲು ಸೇವೆಯನ್ನ ಬೇರೆ ಜನಗಳಿಗೆ ತಮ್ಮ ಮಾಧ್ಯಮದ ಮೂಲಕ ತೋರಿಸಿ ಬೇರೆಯವ್ರಿಗೆ ಇನ್ಸ್ಪಿರೇಷನ್ ಕೊಡ್ತಾ ಇದ್ದಾರೆ. ನಾನು ಅವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಾಗಿ ನಮಗೆ ಸದಾ ಇನ್ನು ಮುಂದೆ ಕೂಡ ನಾವು ಮಾಡ್ತಕ್ಕಂಥ ಸೇವೆಗೆ ನೀವುಗಳು ಬೆನ್ನು ತಟ್ಟಿ ಇದೇ ರೀತಿಯ ಸಹಕಾರ ಕೊಟ್ರೆ ನಮ್ಮ ಸಮುದಾಯಕ್ಕೆ ನಮ್ಮ ಕೈಲಾದ ಸಹಾಯವನ್ನ ಅಥವಾ ಒಂದು ಸೇವೆಯನ್ನ ಮಾಡಲಿಕ್ಕೆ ಇಷ್ಟ ಇದ್ದೀವಿ. ಈಗೇನು ನೀವೆಲ್ಲರೂ ಕೂಡ ಬಂದಿದ್ದೀರಿ, ಈ ಒಂದು ಪ್ರಶಸ್ತಿ ಪತ್ರಗಳನ್ನ ಅಥವಾ ಪುರಸ್ಕಾರವನ್ನ ಸ್ವೀಕರಿಸಿದಿರಿ. ನಿಮಗೆ ಆ ದೇವರು ಆರೋಗ್ಯ, ಒಳ್ಳೆ ಬುದ್ಧಿ, ಜ್ಞಾನ ಕೊಟ್ಟು ಕಾಪಾಡಲಿ ಅಂತ ನಮ್ಮ ವೇದಿಕೆ ಮೇಲೆ ಎಲ್ಲರ ಪರವಾಗಿ ನಾನು ನಿಮಗೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನಕದಾಸರು.